ಮಕ್ಕಳೇ, ಒಂದು ಊರಿನಲ್ಲಿ ಸಣ್ಣಮ್ಮ ಎನ್ನುವ ಒಬ್ಬ ಮಹಿಳೆ ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡುತ್ತಾ ಇದ್ದಳು. ಅವಳ ಗಂಡ ಮೊದಲೇ ಮೈತನಾಗಿದ್ದ. ಆ ಮಕ್ಕಳನ್ನು ಬೆಳೆಸುವ ಅವರ ಮುಂದಿನ ಜವಾಬ್ದಾರಿ ಸಣ್ಣಮ್ಮನ ಮೇಲೆಯೇ ಬಿದ್ದಿತ್ತು. ಒಳ್ಳೆಯ ಸಾಧ್ವಿ ಹೆಂಗಸವಳು. ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಳು. ಡಿಗ್ರಿಯವರೆಗೂ ಕಲಿಸಿ ಆಯಿತು. ಮುಂದೆ ಕಲಿಸುವುದಕ್ಕೆ ತುಂಬ ತೊಂದರೆ. ಇಬ್ಬರಿಗೂ ಕಲಿಸುವುದು ಅಂತಂದರೆ ಏನು ಮಾಡೋಣ? ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಸಾಕಿ ಆಗಿದೆ. ಏನು ಮಾಡೋಣ ಎಂಬುದು ಅವಳಿಗೆ ಭಾಳ ಬೇಸರ ಅನ್ನಿಸ್ತಿತ್ತು. ಹಾಗಿದ್ದಾಗ ಅವರಿಗೆ ಸಂಬಂಧಿಕರವರು ಒಮ್ಮೆ ಅವರ ಮನೆಗೆ ಬರ್ತಾರೆ. ಯಾಕಮ್ಮ, ಭಾಳ ಡಲ್ಲಾಗಿದ್ದೀಯಲ್ಲ ನೀನು, ಏನು ಬೇಸರ ಆದಂತೆ ಕಾಣ್ತಾ ಇದೆ, ಮಕ್ಕಳು ದೊಡ್ಡಾಗಿದ್ದಾರೆ, ಖುಷಿಯಿಂದಿರಬೇಕು ನೀನು. ಆಗ ಸಣ್ಣಮ್ಮ ಹೇಳಿದ್ಲು, ನೋಡಿ, ಹೊರಗೆ ನೋಡಲಿಕ್ಕೆ ಸುಖನೇ ಕಾಣ್ತಾ ಇದೆ, ಇಲ್ಲಿಯವರೆಗೆ ಅದು ಹೌದಾಗಿತ್ತು. ಆದರೆ ನನ್ನ ಇಬ್ಬರು ಮಕ್ಕಳಿಗೆ ಡಿಗ್ರಿಯನ್ನು ಓದಿಸಿ ಆಗಿದೆ. ಮುಂದೆ ಅವರಿಗೆ ಹೊರಗೆ ಹೋಗಿ ಕಲಿಸುವಷ್ಟು ಉತ್ಪನ್ನ ನನ್ನಲ್ಲಿಲ್ಲ. ಹಣಕಾಸಿನ ತೊಂದರೆ ಇದೆ. ಆದರೆ ಪಾಪ ಮಕ್ಕಳಿಗೆ ಕಲಿಸಬೇಕಾಗಿತ್ತು ಎಂಬುದಾಗಿ ಅವಳು ದುಃಖವನ್ನು ತೋಡಿಕೊಳ್ತಾಳೆ. ಆಗ ಅವರು ಹೇಳ್ತಾರೆ, ಒಂದು ಕೆಲಸ ಮಾಡು ಸಣ್ಣಮ್ಮ, ನಿನ್ನ ಮಕ್ಕಳಲ್ಲಿ ಕಿಟ್ಟು ಮತ್ತು ಪುಟ್ಟು ಇವರೊಳಗೆ ಯಾರು ಬುದ್ಧಿವಂತರಿದ್ದಾರೆ ಎಂಬುದನ್ನು ನೀನು ತಿಳಿಸು. ಆಗ ಅವಳು ಹೇಳ್ತಾಳೆ, ಇಬ್ಬರೂ ಬುದ್ಧಿವಂತರು, ಆದರೆ ಕಿಟ್ಟು ಅದರಲ್ಲೇ ಸ್ವಲ್ಪ ಕಲಿಯುವುದರಲ್ಲಿ ಚುರುಕಾಗಿದ್ದಾನೆ. ಲಘು ಅವನಿಗೆ ವಿದ್ಯೆ ಹತ್ತುತ್ತದೆ ಎಂಬುದಾಗಿ ಅವಳು ಹೇಳಿದಳು. ಆಗ ಹಿರಿಯರು ಹೇಳಿದರು, ನೋಡು, ಇಂಥ ಸಂದರ್ಭದಲ್ಲಿ ನೀನು ಕಿಟ್ಟುವನ್ನು ನಗರಕ್ಕೆ ವಿದ್ಯಾಭ್ಯಾಸ ಮಾಡಲು ಕಲಿಸು. ಅಲ್ಲವನು ಉತ್ತಮವಾಗಿ ಕಲಿತಾನೆ, ಒಳ್ಳೆಯದಾಗ್ತದೆ. ಮತ್ತು ಪುಟ್ಟುವನ್ನು ಇಲ್ಲಿ ಸಮೀಪದಲ್ಲಿ ಒಂದು ಅಡಿಗೆ ಮಾಡುವವರಿದ್ದಾರೆ, ಅವರು ಭಾಳಷ್ಟು ಕೆಲಸ ಬರ್ತದೆ ಅವರಿಗೆ, ಅಲ್ಲಿ ನಾನು ಹೇಳ್ತೇನೆ, ಅವರೊಂದಿಗೆ ಬಿಡು, ಇಬ್ಬರಿಗೂ ಒಳ್ಳೆಯದಾಗ್ತದೆ ಎಂಬುದಾಗಿ ಹೇಳಿದಾಗ ಸಣ್ಣಮ್ಮನಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಅವಳು ಒಪ್ಕೊಳ್ತಾಳೆ. ನಂತರ ಸಣ್ಣಮ್ಮ ಕಿಟ್ಟುವನ್ನು ನಗರಕ್ಕೆ ಕಲಿಯುವುದಕ್ಕೆ ಕಲಿಸ್ತಾಳೆ. ಇತ್ತ ಕಡೆಯಲ್ಲಿ ಪುಟ್ಟು ಅಡಿಗೆ ಮಾಡುವುದಕ್ಕೆ ಹೋಗ್ತಾನೆ. ಕೆಲವು ವರ್ಷ ಕಳೀತು. 2-3 ವರ್ಷ ಅಷ್ಟೇ. ಕೆಲವು ವರ್ಷ ಅಂದರೆ ಶಿಕ್ಷಣ ಮುಗೀತು. ಒಮ್ಮೆ ಕಿಟ್ಟು ಲಘು ಬಗೆಯಿಂದ ತಾಯಿ ಇದ್ದಲ್ಲಿ ಬರ್ತಾನೆ. ಅಮ್ಮ, ಸ್ವೀಟ್ ತಂದಿದ್ದೀನಿ, ತಗೋ, ತಮ್ಮನಿಗೂ ಕೊಡು. ನೋಡು, ನಾನು ಒಂದು ಒಳ್ಳೆಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಸೇರಿಕೊಂಡಿದ್ದೇನೆ. ಎಲ್ಲ ನಿನ್ನ ಆಶೀರ್ವಾದ ಅಮ್ಮ. ತಾಯಿಗೆ ಭಾಳ ಸಂತೋಷವಾಯಿತು. ಮೂವರು ಸೇರಿ ಸಿಹಿಯನ್ನು ತಿಂದರು, ಸಂತೋಷಪಟ್ಟರು. ನಂತರ ಕೆಲವೇ ಸಮಯದಲ್ಲಿ ಕಿಟ್ಟುವಿಗೆ ಪ್ರಮೋಷನ್ ಆಯಿತು. ಉತ್ತಮವಾದಂತಹ ಸಂಬಳ, ಮನೆಯನ್ನು ಕೊಟ್ಟರು, ಎಲ್ಲ ಸೌಲಭ್ಯಗಳು. ಆಗ ಅವನು ಮತ್ತೆ ಪುನಃ ಮನೆಗೆ ಬಂದು ಹೇಳಿದ, ಅಮ್ಮ, ಈ ಹಳ್ಳಿಯಲ್ಲಿ ಕೆಲಸ ಸಾಕು, ಪುಟ್ಟುನೂ ಕೂಡ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾನೆ, ಈಗ ಆ ಕಷ್ಟ ಬೇಡ, ನೀನು ಮತ್ತು ಪುಟ್ಟು ನನ್ನೊಂದಿಗೆ ನನ್ನ ಮನೆಗೆ ಬಂದುಬಿಡಿ. ದೊಡ್ಡದಾದಂಥ ಬಂಗಲೆ ಅಮ್ಮ ನನ್ನ ಮನೆ, ಬೇಕಾದಷ್ಟು ಸೌಲಭ್ಯ ಇದೆ. ಅಲ್ಲಿ ಬಂದರೆ ತಮ್ಮನು ಅಲ್ಲೂ ಅಡುಗೆ ಮಾಡ್ಬೋದು, ನೀನು ಆರಾಮಾಗಿ ಉಳಿಯಬಹುದು ಎಂದು ಹೇಳಿದ. ಅವರು ಒಪ್ಪಿದರು. ಒಂದು ದಿನ ಊರನ್ನು ಬಿಟ್ಟು ತಾಯಿ ಮತ್ತು
ತಮ್ಮ ಪುಟ್ಟುವನ್ನು ಕರೆದುಕೊಂಡು ಅವನು ನಗರಕ್ಕೆ ತನ್ನ ದೊಡ್ಡದಾದಂತಹ ಸೌಂದರ್ಯವುಳ್ಳಂತಹ ಮನೆಗೆ ಬಂದು 1-2 ದಿನ ಕಳೀತು. ಮನೆಗೆ ಬಂದವನು ಅಮ್ಮನಿಗೆ ಹೇಳಿದ, ಅಮ್ಮ, ನಾಳೆ ನಮ್ಮ ಮನೆಗೆ ನನ್ನ ಕಂಪನಿಯ ಸಾಹುಕಾರರು ಬರ್ತಾರೆ, ಅವರಿಗೆ ಒಳ್ಳೆಯ ಊಟ ನಾವು ಮಾಡಬೇಕು, ಅವರಿಗೆ ಸಂತೋಷ ಆಗುವ ಹಾಗೆ ಮಾಡಬೇಕು ಎಂಬುದಾಗಿ ಹೇಳಿದಾಗ ಅವನ ತಮ್ಮ ಪುಟ್ಟು ಹೇಳ್ತಾನೆ, ಅಣ್ಣ, ಅದಕ್ಕೆಲ್ಲ ಹೆದರಬೇಡ ನೀನು, ನಾನು ಅಡುಗೆಯವ್ರ ಹತ್ರ ಇದ್ದಾವಲ್ವೋ, ಯಾವ ಅಡುಗೆ ಬೇಕಾದರೂ ಚೆನ್ನಾಗಿ ಮಾಡ್ತೇನೆ, ಉತ್ತಮವಾದಂಥ ಅಡುಗೆ ಮಾಡೋಣ, ನಿನ್ನ ಸಾಹುಕಾರರಲ್ವ ಅವರು, ಖುಷಿಯಾಗುವಾಗ ಅಡುಗೆ ಮಾಡ್ತೇನೆ ಎಂದು ಸಂಭ್ರಮದಿಂದ ಅವನು ಹೇಳ್ತಾನೆ. ಆಗ ತಾಯಿನೂ ಕೂಡ ಸಮ್ಮತಿ ಕೊಡ್ತಾಳೆ. ಆಗ ಆ ಕಿಟ್ಟು ಹೇಳ್ತಾನೆ, ನೋಡು ಪುಟ್ಟು, ನೀನು ಅಡುಗೆ ಮಾಡ್ತಾ ಇರ್ತಿ, ಅಡುಗೆ ಮಾಡುವವನು ನೀನು, ಹಾಗಾಗಿ ಅಡುಗೆ ಮಾಡೋ ಕೆಲಸವನ್ನು ಮಾಡಿ ಒಳಗೆ ನೀನು ಇದ್ದರೆ ಒಳ್ಳೆಯದು, ನಮ್ಮ ಸಾಹುಕಾರರು ಬಂದಾಗ ನೀನು ಹೊರಗೆ ಬರಬೇಡ ಎಂಬುದಾಗಿ ಹೇಳ್ತಾನೆ. ಆಗ ಪುಟ್ಟುವಿಗೆ ಏನೋ ಸ್ವಲ್ಪ ಸಂಕೋಚ ಆಗ್ತದೆ, ಮನಸ್ಸಿನಲ್ಲಿ ದುಃಖ ಆಗ್ತದೆ. ಆದರೂ ಸಹಿತ ಅಣ್ಣನ ಮಾತನ್ನು ಹ್ಞೂ ಅಂತಾನೆ ಅವನು, ಅದಕ್ಕೆ ಸಮ್ಮತಿಯನ್ನು ಕೊಡ್ತಾನೆ. ಮಾರನೇ ದಿನ ಮನೆಯ ಬೆಲ್ಲಾಯಿತು. ಓಹೋ ಅಣ್ಣ, ನಿನ್ನ ಸಾಹುಕಾರರು ಬಂದರು ಅಂತ ಕಾಣಿಸ್ತದೆ, ಬಾಗಿಲು ತೆಗಿತೇನೆ. ಕಿಟ್ಟು ಹೇಳಿದ, ಬೇಡ ಬೇಡ ಪುಟ್ಟು, ನೀನು ಈ ಬಟ್ಟೆಯಲ್ಲಿ ಈ ರೀತಿ ಮಾಡಿಕೊಂಡು ಬಾಗಿಲು ತೆಗಿಬೇಡ, ಅವರು ನನ್ನ ಸಾಹುಕಾರರು, ಅವರು ನನಗಿಂತ ಎಷ್ಟೋ ಶ್ರೀಮಂತರು, ಎಷ್ಟೋ ಬಂಗಲೆಯನ್ನು ಹೊಂದಿದವರು, ಎಷ್ಟೋ ಹಣಕಾಸು ಹೊಂದಿದವರು, ಅಂಥವರಿಗೆ ನಿನ್ನಂಥವರು ಮುಖ ತೋರಿಸೋದು ಸರಿಯಲ್ಲ ಎಂಬುದಾಗಿ ಮತ್ತೆ ಹೇಳ್ತಾನೆ. ಆಗ ತಮ್ಮನಿಗೆ ಬೇಸರ ಆಗ್ತದೆ, ಆದರೂ ಉತ್ತರ ಕೊಡುವುದಿಲ್ಲ. ಅವನು ನೇರವಾಗಿ ಒಳಗೆ ಹೋಗಿ ಕೂತ್ಕೊಳ್ತಾನೆ. ಇತ್ತ ಕಡೆ ಎಲ್ಲ ಊಟದೆಲ್ಲ ವ್ಯವಸ್ಥೆ ಆಗಿರ್ತದೆ. ಸಾಹುಕಾರರು ಬಂದಿರ್ತಾರೆ. ಬಂದು ಮಾತನಾಡುವಾಗ, ಏನೋ ಕಿಟ್ಟು, ನೀನು ಹೇಳಿದ್ಯಲ್ಲ ತಾಯಿ ಮತ್ತು ತಮ್ಮ ಮನೆಯಲ್ಲಿದ್ದಾರೆ ಎಂಬುದಾಗಿ. ಹೌದೌದು ಹೌದು ಹೌದು ಅವನು ಇದ್ದಾನೆ, ಅವನು ಬಾರದೇ ಇರುವ ಹಾಗೆ ನೋಡಿಕೊಳ್ಳುವಂತೆ ಆ ಕಿಟ್ಟು ಆಗ ಮಾತಾಡ್ತಾ ಇದ್ದ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಈ ಅಡುಗೆಯನ್ನು ಇಡುವಂತಹ ಪದ್ಧತಿ, ಯಾವ ಸಾಮಾನುಗಳನ್ನು ಎಲ್ಲಿಡಬೇಕು, ಕೈವಸ್ತ್ರ ಎಲ್ಲಿರಬೇಕು, ಭಾಳ ಚೆನ್ನಾಗಿಟ್ಟಿದ್ದಾರೆ ಎಂಬುದಾಗಿ ಅಲ್ಲಿಯ ವಸ್ತುಗಳನ್ನು ಇಟ್ಟು ಬಗ್ಗೆ ಹೇಳ್ತಾರೆ. ಯಾರಿವರು? ಆಗ ಕಿಟ್ಟು ಹೇಳಬಾರ್ದು ಅಂತ ಮಾಡಿದ್ರೂ ಸಹಿತ ತಾಯಿಗೆ ಮನಸ್ಸು ಕೇಳೋದಿಲ್ಲ. ನಮ್ಮನೆ 2ನೇ ಮಗ ಅವನು, ಅವನೇ ಪುಟ್ಟು, ಅವನೇ ಇದೆಲ್ಲ ಮಾಡ್ತಾ ಇದ್ದಾನೆ ಅವನು. ಓ ಹೌದಾ, ಭಾಳ ಚೆನ್ನಾಗಾಗಿದೆ. ನಂತರ ಊಟ ಪ್ರಾರಂಭವಾಗ್ತದೆ. ಆಹಾ, ಏನು ರುಚಿಕಟ್ಟಾದಂತಹ ಊಟ. ನಮ್ಮ ನಗರದ ದೊಡ್ಡ ದೊಡ್ಡ ಹೋಟೆಲಲ್ಲಿ ಇಂಥ ಊಟ ಸಿಗೋದಿಲ್ಲ. ಮಾಡಿದವರು ಯಾರು? ಆಗ ಕಿಟ್ಟು ಏನೋ ಹೇಳಿ, ಯಾರೋ ಮಾಡಿದ್ದಾರೆ ಅಂತ ಹೇಳಿ ತಪ್ಪಿಸಬೇಕು ಅಂತ ಮಾಡಿದ್ದ. ಆದರೆ ತಾಯಿ ಹೇಳ್ತಾಳೆ, ನನ್ನ ಪುಟ್ಟ ಮಾಡಿದ್ದದು. ಪುಟ್ಟು ಹಿಂದೆ ಅಡುಗೆಯವರ ಜೊತೆಯಲ್ಲಿದ್ದ, ಚೆನ್ನಾಗಿ ಕಲಿತಿದ್ದ, ಹಾಗಾಗಿ ಅವನು ಅಡುಗೆ ಮಾಡಿದ. ಹೌದೇ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂಥೇಳಿ ಅವನನ್ನು ಕರೆಸ್ಲಿಕ್ಕೆ ಹೇಳ್ತಾನೆ. ಅವನು ಬರ್ತಾನೆ. ಪುಟ್ಟ, ಭಾಳ ಚೆನ್ನಾಗಿ ಅಡುಗೆಯನ್ನು ಮಾಡಿದ್ದೀಯ ನೀನು, ಅಡುಗೆಯಲ್ಲಿ ಭಾಳ ನಿಷ್ಣಾತನಾಗಿದ್ದೀಯ ನೀನು, ಭಾಳ ಸಂತೋಷವಾಯಿತು, ಭಾಳ ರುಚಿಕರವಾಗಿದೆ ಅಂಥೇಳಿ ನಿಧಾನ, ಅಮ್ಮ ತಪ್ಪು ತಿಳ್ಕೊಳ್ಳೋದ್ರೆ ಇದ್ದರೆ ಒಂದು ಮಾತನ್ನು ಹೇಳ್ತೇನೆ ಎಂಬುದಾಗಿ ಸಣ್ಣಮ್ಮನಲ್ಲಿ ಹೇಳ್ತಾರೆ. ನೋಡಿ, ನಿಮ್ಮ ಈ ಅಡುಗೆ ಮಾಡಿದ್ದು ಭಾಳ ಸಂತೋಷವಾಗಿದೆ. ನಿಮ್ಮ ಮಗ ಪುಟ್ಟು ಭಾಳ ಉತ್ತಮವಾಗಿ ಅಡುಗೆ ಮಾಡ್ತಾನೆ. ನಿಮ್ಮ ಒಪ್ಪಿಗೆ ಇದ್ದರೆ ಅವನನ್ನು ನನ್ನ ಕಂಪನಿಯಲ್ಲಿ ಅಡುಗೆಯವನಾಗಿ ನಾನು ಇಟ್ಟುಕೊಳ್ತೇನೆ, ತುಂಬ ಸಂಬಳ ಕೊಡ್ತೇನೆ, ನಮಗೂ ಸಂತೋಷವಾಗ್ತದೆ ಅಂತ ಹೇಳಿದಾಗ ಕಿಟ್ಟುಗೆ
ಹೊಟ್ಟೆಯಲ್ಲೇ ಊರು, ಅಯ್ಯೋ ಅವನು ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಯಾಕೆ ಅಲ್ಲಿ ಕಂಪ್ನಿಯಲ್ಲಿ ಭಾಳ ಉತ್ತಮವಾಗಿ ಮಾಡಬೇಕಲ್ಲ ಅಂತಾನೆ. ಆಗ ಆ ಸಾಹುಕಾರರು, ಇಲ್ಲ ನಮಗೆ ತೃಪ್ತಿಕರವಾಗಿ ಮಾಡಿದ್ದಾನೆ, ಅವನನ್ನು ನಾಳೆಯಿಂದ ಕಿಟ್ಟುವಿನ ಜೊತೆಯಲ್ಲಿಯೇ ಕಳಿಸಿ ಎಂಬುದಾಗಿ ಸಣ್ಣಮ್ಮನಿಗೆ ಹೇಳಿ ಹೋಗುತ್ತಾನೆ. ಹೋಗಿ ಮಾರನೇ ದಿನ ಅಲ್ಲಿ ಪುಟ್ಟುವಿನಿಂದ ಒಂದು ದೊಡ್ಡ ಸಮಾರಂಭಕ್ಕೆ ಅಡುಗೆಯನ್ನು ಮಾಡಿಸ್ತಾರೆ. ಮಾಡಿಸಿದಾಗ ಎಲ್ಲರೂ ಕುಳಿತು ಊಟ ಮಾಡ್ತಾ ಇರ್ತಾರೆ. ಸಾಹುಕಾರ ಸಹಿತ ಊಟ ಮಾಡ್ತಾನೆ. ವಾಹ್, ಭಾಳ ಚೆನ್ನಾಗಾಗಿದೆ, ಭಾಳ ಚೆನ್ನಾಗಾಗಿದೆ, ಹೀಗಿರಬೇಕು ಅಡುಗೆ ಅಂತಂದರೆ. ನಾವು ಬಹಳಷ್ಟು ಸಂದರ್ಭದಲ್ಲಿ ಇಂಥ ಪ್ರತಿಭೆಗಳನ್ನು ಮರೆತು ಬಿಡ್ತೇವೆ, ಗುರುತಿಸಲಿಕ್ಕೆ ಆಗೋದಿಲ್ಲ. ವಾ ಅಂಥೇಳಿ ಎಲ್ಲರ ಎದುರಿನಲ್ಲಿ ಪುಟ್ಟುವನ್ನು ಹೊಗಳಿದರು. ಆಗ ಹಿಂಬದಿಯಿಂದ ಬಂದಂತಹ ಕಿಟ್ಟು, ಏನು ತುಂಬ ಚೆನ್ನಾಗಾಗಿದೆಯೇ, ಸರಿಯಾಗಿ ನೋಡಿದ್ದೀರಾ ಅಂದು ಅವನು ಅವರ ಸಾಹುಕಾರರಿಗೆ ಕೇಳ್ತಾನೆ. ಮತ್ತು ಒಂದು ಪೀಸನ್ನು ತೆಗೆದುಕೊಂಡು ಬಾಯಿಗೆ ಹಾಕ, ಚೆನ್ನಾಗಿಯೇ ಇತ್ತು. ಆಗ ಅವನು ಮುಖ ಅವನು ಸಣ್ಣಗಾಗ್ತದೆ. ತುಂಬ ಹೆದರಿಕೆಯಾದವನ ಹಾಗೆ ಕಿಟ್ಟು ನಟಿಸಿದ. ಯಾಕೆ ಹೀಗಾಯಿತು? ಆಗ ಸಾಹುಕಾರರು ಅದನ್ನು ಅರ್ಥ ಮಾಡಿಕೊಂಡು ಹೇಳಿದರು, ಕಿಟ್ಟು, ನೀನು ಎಷ್ಟು ಕೆಟ್ಟ ಆಲೋಚನೆಯನ್ನು ಮಾಡಿದ್ದಿ. ನಿನ್ನ ತಮ್ಮ ಇಂಥ ಅಡುಗೆಯನ್ನು ಮಾಡ್ತಾನೆ, ಉತ್ತಮವಾದಂಥ ಅಡುಗೆ ಮಾಡ್ತಾನೆ ಎಂದು ಹೆಮ್ಮೆ ಪಡಬೇಕಾಗಿತ್ತು. ಅವನಿಗೆ ಒಂದು ಕೆಲಸ ಸಿಕ್ಕಿತು ಅಂತ ಹೆಮ್ಮೆ ಪಡ್ಕೊಳ್ಬೇಕಾಗಿತ್ತು. ಆದರೆ ನೀನು ಏನು ಮಾಡಿದೆ? ಇಲ್ಲಿ ಅಡುಗೆಯನ್ನು ಮಾಡಿ ಅವನ ಹೆಸರು ಸ್ಥಾಪನೆ ಆಗಬಾರದು ಎಂಬ ದೃಷ್ಟಿಯಿಂದ ಬೇರೆಯೊಬ್ಬನಿಗೆ ಹೇಳಿ ಅಡುಗೆಯಲ್ಲಿ ಉಪ್ಪು ಬರಿಸಲು ಹೇಳಿದ್ದೀಯಲ್ಲ ನೀನು. ಅದನ್ನು ನಾನು ಕೇಳಿಸಿಕೊಂಡೆ. ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿ ಯಾರು ಉಪ್ಪನ್ನು ಬೆರೆಸುವವರಿದ್ದರೋ ಅವರನ್ನು ಹಿಡಿದು ತಪ್ಪಿಸಿ ಪುಟ್ಟುವಿನ ಅಡಿಗೆಯ ರುಚಿ ಎಲ್ಲರಿಗೂ ತಿಳಿಯುವ ಹಾಗಾಯಿತು. ಆಗ ಕಿಟ್ಟು ಮುಖ ಕೆಳಗೆ ಮಾಡ್ತಾನೆ. ಎಂಥ ತಪ್ಪನ್ನು ಮಾಡಿದೆ, ಎಷ್ಟು ಹೊಲಸು ಮನಸ್ಸು ಎಂಬುದು ಎಲ್ಲರಿಗೂ ಗೊತ್ತಾಯ್ತಲ್ಲ. ಆಗ ಸಾಹುಕಾರ ಹೇಳ್ತಾನೆ, ಸಾಕಾಗದು, ಪಶ್ಚಾತ್ತಾಪ ಸಾಕಾಗದು. ತಮ್ಮನಿಗೆ ನೀನು ದ್ರೋಹ ಮಾಡಿದ್ರಿಂದ ನೀನು ಕೆಲಸದಿಂದ ನಿನ್ನನ್ನು ವಜಾ ಮಾಡ್ತೇನೆ, ತೆಗೆದುಹಾಕ್ತೇನೆ ಎಂಬುದಾಗಿ ಹೇಳಿದ. ಆಗ ಪುಟ್ಟು, ಸಾಹುಕಾರ್ರೆ ಬೇಡ ಸ್ವಾಮಿ, ನನ್ನನ್ನು ಭಾಳ ಒಳ್ಳೆಯವನು ಅವನು. ಯಾಕೋ ಸ್ವಲ್ಪ ಹಣ ಅವನ ಹತ್ತಿರ ಜಾಸ್ತಿ ಆದ್ದರಿಂದ ಈಗ ಅವನಿಗೆ ಹಂಗೆ ಕಂಡಿರ್ಬೋದು, ಹಾಗೆ ಕಂಡಿರ್ಬೋದು. ಆದರೆ ಅವನು ಹಾಗ ಅಲ್ಲ, ಒಳ್ಳೆಯವನವನು. ಅವನು ಸುಖವಾಗಿಲ್ಲದೇ ಇದ್ದರೆ, ಅವನು ಆರಾಮಾಗಿಲ್ಲದೇ ಇದ್ದರೆ, ಅವನನ್ನು ನೀವು ಕೆಲಸದಿಂದ ವಜಾ ಮಾಡಿದರೆ ನಾನು ಸುಖವಾಗಿರುವುದಿಲ್ಲ, ನನ್ನ ತಾಯಿಯೂ ಸುಖವಾಗಿರುವುದಿಲ್ಲ. ಇನ್ನು ಮುಂದೆ ಅವನು ಹಾಗೆ ಮಾಡೋದಿಲ್ಲ. ಈಗ ಅವನಿಗೆ ಪಶ್ಚಾತ್ತಾಪ ಆಗಿದೆ. ನಾವೆಲ್ಲರೂ ಪ್ರೀತಿಯಿಂದ ಇರೋಣ, ಅವನನ್ನು ತೆಗಿಬೇಡ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. ಆಗ ಸಾಹುಕಾರರಿಗೆ ಪುಟ್ಟುವಿನನ್ನು ಕಂಡು ಅತ್ಯಂತ ಹೆಮ್ಮೆಯಾಯಿತು. ನೋಡಕ್ಕಿಟ್ಟು ನಿನ್ನ ತಮ್ಮ ಎಂಥ ಮನಸ್ಸಿನವನು, ಇನ್ನಾದರೂ ತಿಳಿದುಕೊಳ್ಳಿ, ಈ ಸಹೋದರರಲ್ಲಿ ಇಂತಹ ಮನಸ್ಸು ಬೇಡ. ಸಹೋದರತ್ವ ಭಾಳ ದೊಡ್ಡದು, ಅದನ್ನು ಉಳಿಸಿಕೊಳ್ಳಬೇಕು, ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಅವರು ಕಿಟ್ಟುವಿಗೆ ಬುದ್ಧಿಯನ್ನು ಹೇಳ್ತಾರೆ. ಮತ್ತು ಅವನನ್ನು ನೌಕರಿಗೆ ಇಟ್ಟುಕೊಳ್ತಾರೆ. ಮುಂದೆ ಅಣ್ಣ ತಮ್ಮ ಸಣ್ಣಮ್ಮ ಎಲ್ಲರೂ ಪ್ರೀತಿಯಿಂದ ನಗುತ್ತಾ ಸಂಸಾರವನ್ನು ಮಾಡ್ತಾರೆ. ಇದು ನಮಗೊಂದು ನೀತಿಕತೆ. ವಿ ಎನ್ ಭಾಗವತ್, ಬರಬಳ್ಳಿ.